ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಗಿಡದಲ್ಲಿ ಬೆಳೆದಿರುವಂತಹ ನಿಂಬೆ ಹಣ್ಣಿನ ಉಪ್ಪಿನಕಾಯನ್ನು ನಾನು ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ರಾಹ್ಮಣರು ಮಾಡುವಂತಹ ಸ್ವೀಟ್ ಉಪ್ಪಿನಕಾಯಿ ಫ್ರೆಂಡ್ಸ್. ಇದು ಬೆಲ್ಲದಲ್ಲಿ ಮಾಡ್ತಾ ಇದ್ದೀವಿ. ತುಂಬ ಅದ್ಭುತವಾದಂತಹ ರುಚಿ ಕೊಡುವಂತಹ ಉಪ್ಪಿನಕಾಯಿ. ಹಾಗಾದರೆ ಈ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಮ್ಮ ಗಿಡದಲ್ಲಿ ಬಿಟ್ಟಿರುವಂತಹ ನಿಂಬೆ ಹಣ್ಣಿನ ಉಪ್ಪಿನಕಾಯನ್ನು ನಾನು ಹಾಕಬೇಕು ಅಂತ ಇದ್ದೀನಿ. ನೋಡಿ, ನಿಂಬೆ ಹಣ್ಣು ಎಷ್ಟು ದಪ್ಪ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ. ನಮ್ಮ ಗಿಡದಲ್ಲಿನ ನಿಂಬೆ ಹಣ್ಣಿನ ಉಪ್ಪಿನಕಾಯನ್ನೇ ನಾನು ಇವತ್ತು ಹಾಕೋಣ ಅಂತ ಇದ್ದೀನಿ. ಬನ್ನಿ ಹಾಗಾದರೆ ಈ ನಿಂಬೆಹಣ್ಣು ಉಪ್ಪಿನಕಾಯಿ ಯಾವ ರೀತಿ ಹಾಕೋಣ ಅಂತ ನೋಡೇ ಬಿಡೋಣ. ನೋಡಿ, ತುಂಬ ಚೆನ್ನಾಗಿ ಬಿಟ್ಟಿದೆ ನಿಂಬೆಹಣ್ಣು. ಮುಳ್ಳು ಚುಚ್ಚುತ್ತೆ ಫ್ರೆಂಡ್ಸ್ ಕಿತ್ಕೋಬೇಕಾದ್ರೆ. ನಿಂಬೆಹಣ್ಣು ಬಹಳ ಚೆನ್ನಾಗಿದೆ, ದಪ್ಪ ದಪ್ಪಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಒಳಗಡೆಯೂ ಒಂದು ಬಿಟ್ಟಿದೆ, ಕೇಳೋದೇ ಕಷ್ಟ ಫ್ರೆಂಡ್ಸ್, ಮುಳ್ಳು. ಮತ್ತು ಅಲ್ಲಿ ಮರೆಯಲ್ಲಿ ಒಂದಿದೆ ನೋಡಿ, ಅದನ್ನೇ ಹಾಕಿ ಕೀಳಬೇಕು, ನಂಗೆ ಅರ್ಥ ಆಗ್ತಾಯಿಲ್ಲ. ಮುಳ್ಳು ತುಂಬ. ಅಲ್ಲೊಂದಿದೆ ಆ ಕಡೆ ನೋಡಿ, ಅದು ಅಷ್ಟಪ್ಪ ಇದೆ ನೋಡಿ. ಈ ಚಿಕ್ಕ ಗಿಡದಲ್ಲಿ ಎಷ್ಟು ಚೆನ್ನಾಗಿ ನಿಂಬೆಹಣ್ಣು ಬಿಡುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿ ಬಿಡುತ್ತೆ. ಪಾಟಲ್ಲೇ ಹಾಕಿರುವಂಥದ್ದು ಬಹಳ ಚೆನ್ನಾಗಿ ಬಿಡುತ್ತೆ ಫ್ರೆಂಡ್ಸ್. ಅದು ಎಷ್ಟು ದಪ್ಪ ಬಿಡುತ್ತೆ ನೋಡಿ ಫ್ರೆಂಡ್ಸ್. ನಿಂಬೆಹಣ್ಣು ಬಹಳ ದಪ್ಪದ ನಿಂಬೆಹಣ್ಣು ಬಿಡುತ್ತೆ. ನಾನು ಡೈಲಿ ಕೀಳ್ತಾನೆ ಇರ್ತೀನಿ, ಚಿತ್ರಾನ್ನಕ್ಕೆ, ರೈಸ್ ಬಾತುಗಳಿಗೆಲ್ಲ. ಅಲ್ಲಿಗೂ ನಾನು ಕಿತ್ತರೂ ಕೂಡ ಒಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ, ಇರಲಿ ನಿಂಬೆಹಣ್ಣದು ಉಪ್ಪಿನಕಾಯಿ ಹಾಕೋಣ ಅಂತ ಬಿಟ್ಟಿದ್ದೆ ನೋಡಿ. ಈಗ ಇದನ್ನು ನಾನು ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕಲಿಕ್ಕೆ ಬರ್ತಾಯಿದ್ದೀನಿ ನೋಡಿ. ಕಬ್ಬು ಕೂಡ ಪಾಟಲ್ಲೇ ಹಾಕಿದ್ದೀವಿ. ಕಬ್ಬು ಕೂಡ ಎಷ್ಟು ಉದ್ದ ಬೆಳೆದಿದೆ ಅಂತಂದರೆ ಅಷ್ಟು ಉದ್ದ ಬೆಳೆದಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಪಾಟಲ್ಲೇ. ಈ 6 ನಿಂಬೆಹಣ್ಣನ್ನು ನೀಟಾಗಿ ಬಟ್ಟೆ ತೆಗೆದುಕೊಂಡು ಒರೆಸಿ ಇಟ್ಟಿದ್ದೀನಿ. ಇದು ರಾತ್ರಿ ಎಲ್ಲ ಮಳೆ ಬಂತು, ಎಲ್ಲ ಕ್ಲೀನಾಗಿ ಆಗಿಬಿಟ್ಟಿದೆ. ನಾವು ನೀರಲ್ಲಿ ತೊಳಿಬೇಕಾಗಿಲ್ಲ, ಬಟ್ಟೆ ತಗೊಂಡು ನೀಟಾಗಿ ಒರೆಸಿದ್ದೀನಿ ನೋಡಿ. ಈ ರೀತಿ ನಿಂಬೆಹಣ್ಣನ್ನು ಹೋಳುಗಳನ್ನು ಹಾಕಿ ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಈ ಬೀಜಗಳನ್ನು ತೆಗೆದುಬಿಡೋಣ. ನೀವು ಕೈಗಳನ್ನು ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳಿ, ಯಾಕಂದರೆ ತ್ಯಾವ ಇರಬಾರ್ದು, ಕೈಗಳು ಕೂಡ ತ್ಯಾವ ಇರಬಾರ್ದು. ನಿಮ್ಮ ಕೈಗಳಿಗೆ ತೇವಾಂಶ ಇದ್ರೇ ನಿಂಬೆಹಣ್ಣು ಉಪ್ಪಿನಕಾಯಿ ಯಾವುದೇ ಆಗಲಿ ಕೆಟ್ಟೋಗೋದು. ಅದರಿಂದಾಗಿ ಕೈಗಳು ಕೂಡ ನೀಟಾಗಿ ತೊಳೆದುಕೊಂಡು ಬಟ್ಟೆಯಿಂದ ಒರೆಸ್ಕೊಂಬಿಡಿ. ಈಗ ಈ ನಿಂಬೆಹಣ್ಣು ಹೋಳುಗಳನ್ನಾಗಿ ಈ ರೀತಿ ಮಾಡಿಕೊಂಡು ಈ ಜಾರಿಗೆ ನಾನು ಸೇರಿಸ್ತಾ ಇದ್ದೀನಿ ಎಲ್ಲ ನಿಂಬೆಹಣ್ಣನ್ನು ನೋಡಿ. ಎಲ್ಲ ಬೀಜ ಎಲ್ಲ ತೆಗೆದುಬಿಟ್ಟಿದ್ದೀನಿ, ನಿಂಬೆಹಣ್ಣೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ನಿಂಬೆಹಣ್ಣು ಜೊತೆಗೆ ನಾವು ಉಪ್ಪನ್ನು ಸೇರಿಸೋಣ. ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು. ಇಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣು ಹುಳಿ ಇರೋದರಿಂದ ಸ್ವಲ್ಪ ಉಪ್ಪನ್ನು ನಾವು ಸೇರಿಸ್ಬೇಕಾಗತ್ತೆ. ಯಾಕಂತಂದರೆ ಹುಳಿ ಉಪ್ಪು ಎರಡೂ ಒಂದೇ ರೀತಿ ಸಮನಾಗಿದ್ದರೆ ಚೆಂದ ಅಂತ ಹೇಳ್ಬೋದು. ಈಗ ಇದನ್ನು ನಾನು ಈ ರೀತಿ ದಿನ ಕಲಿಸ್ತಾ ಒಂದು 8-10 ದಿನ ಹಾಗೆ ಇಟ್ಬಿಡ್ಬೋದು. ಹಾಗೆ ಮುಚ್ಚಳ ಹಾಕಿ ಒಂದು 8 ದಿನ ಇಲ್ಲ 10 ದಿನ ಹಾಗೆ ಇಡಬೇಕು. ಕನಿಷ್ಠ ಪಕ್ಷ 8 ದಿನ ಆದರೂ ಆ ರೀತಿ ಹಾಗೆ ಇಟ್ಬಿಡಬೇಕು. ಡೈಲಿ ನಾವು ಅದನ್ನು ಕಲಿಸ್ಬೇಕಾಗತ್ತೆ. ಅನಂತರ ನೋಡೋಣ 10 ದಿನ ಆದಮೇಲೆ. ಈಗ ಉಪ್ಪಲ್ಲಿ ನೆನೆಸಿದ್ದಂತಹ ಉಪ್ಪಿನಕಾಯಿನ ನೋಡೋಣ. ನೋಡಿ, ಚೆನ್ನಾಗಿ ನೆಂದಿದೆ, ಬೆಂದಂಗೆ ಆಗೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಆಗೋಗಿದೆ. ಈಗ ಇದನ್ನು ನಾವು ಹಾಗೆ ಇಡೋಣ ನೋಡಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 7 ನಿಂಬೆಹಣ್ಣಿಗೆ 15 ಪೆಪ್ಪರ್ ಪೌಡರ್, ಅಂದರೆ ಮೆಣಸನ್ನು 15 ತೆಗೆದುಕೊಂಡಿದ್ದೀನಿ, 3 ಲವಂಗ ತೆಗೆದುಕೊಂಡಿದ್ದೀನಿ, ಸ್ವಲ್ಪ
ಸೋಂಪನ್ನು ತೆಗೆದುಕೊಂಡಿದ್ದೀನಿ, ಒಂದು 2 ಚಿಟಿಕೆಯಷ್ಟು, ಮತ್ತು ಒಂದು 3 ಚಿಟಿಕೆಯಷ್ಟು ಮೆಂತ್ಯದ ಕಾಳನ್ನು ತೆಗೆದುಕೊಂಡಿದ್ದೀನಿ. ಚಿಟಿಕೆ ಅಂತಂದರೆ ನೋಡಿ ಈ ರೀತಿ ತೆಗೆದುಕೊಂಡಿರೋದು. ಒಂದು 3 ಚಿಟಿಕೆಯಷ್ಟು ಮೆಂತ್ಯದ ಕಾಳು, 3 ಚಿಟಿಕೆಯಷ್ಟು ನಾನು ಸಾಸಿವೆನ ತೆಗೆದುಕೊಂಡಿದ್ದೀನಿ. ಈಗ ಇಷ್ಟನ್ನು ನಾವು ಸ್ವಲ್ಪ ಸಿಮ್ನಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹುರಿದಿಟ್ಕೋಬೇಕಾಗತ್ತೆ. ಇಷ್ಟೂ ಹುರಿದಾಯಿತು. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹಾರಲಿಕ್ಕೆ ಬಿಟ್ಟು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾವು ಕಟ್ ಮಾಡಿಟ್ಕೊಂಡಂತಹ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ಅರಿಶಿನ, 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಬೆಂದಾಗೆ ಆಗಿದೆ, ಆದರೂ ಕೂಡ 1 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ 1 ನಿಮಿಷದ ನಂತರ ನಾವು ಬೆಲ್ಲನ ನೋಡಿ 3 ಸ್ಪೂನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕರಗಬೇಕು. ಬೆಲ್ಲ ಕರಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಸಿಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಕರಗೋ ತನಕ ಫ್ರೈ ಮಾಡೋಣ. ಇದರ ಜೊತೆಗೆ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಹುರಿದಿಟ್ಕೊಂಡಿದ್ದಂಥ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡ್ಕೊಂಡಿದ್ದನ್ನು ನಾವು ಸೇರಿಸೋಣ. ಸೇರಿಸ್ಬಿಟ್ಟು ಇದರ ಜೊತೆ ಎಲ್ಲನೂ ಕೂಡ ನಾವು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಇದು ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ಕೋಬೋದು. 1 ವರ್ಷ ಅಲ್ಲ, ಇಡೀ 2 ವರ್ಷ ಬೇಕಂದ್ರೂ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1-2 ನಿಮಿಷ. ಇದಕ್ಕೆ ಆಯಿಲು ಹಾಕಂಗಿಲ್ಲ. ಬೆಲ್ಲದಲ್ಲಿ ಮಾಡಿರುವಂತಹ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ. ಇದು ನಮ್ಮ ಕಡೆ ತುಂಬಾ ಮಾಡ್ತಾರೆ. ಇದು ಬ್ರಾಹ್ಮಣರು ಮಾಡುವಂತಹ ಉಪ್ಪಿನಕಾಯಿ, ಬೆಲ್ಲದಲ್ಲಿ ಮಾಡುವಂಥ ಉಪ್ಪಿನಕಾಯಿ ಬಹಳ ಟೇಸ್ಟ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನೀವು ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಹುಳಿ ಅಂಶ ಕೂಡ ಜಾಸ್ತಿ ಇರೋದೇ ಇಲ್ಲ. ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿದೆ. ನೀವು ಜಾಸ್ತಿ ಮಾಡಬೇಕಂತಂದರೆ ನಾನು ಕ್ವಾಂಟಿಟಿ ಈಗ ಹಾಕಿದ್ದೀನಲ್ಲ 7 ನಿಂಬೆಹಣ್ಣಿಗೆ, ನೀವು ಅದರ ಡಬಲ್ ತೆಗೆದುಕೊಂಡು ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಇದು ಸಿಮ್ನಲ್ಲೇ 1-2 ನಿಮಿಷ ನೀಟಾಗಿ ಬೇಯಬೇಕು. ಆಯಿತು, ಬೇಯಿಸಿದ್ದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಈ ಉಪ್ಪಿನಕಾಯನ್ನು ಒಂದು ಡಬ್ಬದಲ್ಲಿ ಆಗಲಿ ಗಾಜಿನ ಸೀಸಿನಲ್ಲೇ ಆಗಲಿ ಹಾರಿದ ಮೇಲೆ ಸ್ಟೋರ್ ಮಾಡಿಕೊಂಡ್ರೆ ನೀವು 1 ವರ್ಷ ಅಲ್ಲ 2 ವರ್ಷ ಇಟ್ಟರೂ ಕೂಡ ಕೆಡೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.